ಹಲೋ ಗೈಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೊಂಡಿದೀನಿ. ಇವತ್ತು ನಾನೊಂದು ಒಳ್ಳೆ ವಿಷಯದ ಬಗ್ಗೆ ವಿಡಿಯೋ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಇದು ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಕೂಡ ಹೌದು, ಆಯ್ತಾ. ನಮ್ಮಂತ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅವರಿಗೆ ಒಂದು ಆಸೆ ಇರುತ್ತೆ, ಗಲ್ಫಿಗೆ ಹೋಗ್ಬೇಕು ಅಥವಾ ಯಾವುದೇ ಒಂದು ಗಲ್ಫ್ ಕಂಟ್ರಿಗೆ ಹೋಗ್ಬೇಕು, ನಮ್ಮ ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೊಬೇಕು, ನಾವು ಕೂಡ ಸೆಟ್ಲ್ ಆಗ್ಬೇಕು ಅನ್ನೋದು ಎಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವರ ಒಂದು ಆಸೆ ಆಗಿರುತ್ತೆ. ಆದ್ರೆ ಅದಕ್ಕೆ ನಾವ್ ಏನ್ ಮಾಡ್ತೀವಿ, ಅದನ್ನ ಫುಲ್ಫಿಲ್ ಮಾಡಕ್ಕೆ ನಾವು ಪ್ರಯತ್ನ ಪಡೋದ್ರ ಜೊತೆಗೆ ಫಸ್ಟ್ ನಾವು ಹೋಗ್ತೀವಿ ಏಜೆಂಟ್ ಹತ್ರ. ಆದ್ರೆ ನಾನ್ ಹೇಳ್ತೀನಿ, ಯಾವುದೇ ಕಾರಣಕ್ಕೂ ಏಜೆಂಟ್ ಹತ್ರ ನಾವು ಹೋಗ್ಬಾರ್ದು ಅಂತ. ನಾವೇನ್ ಮಾಡ್ತೀವಿ, ಯಾವ್ದೋ ಒಂದು ಏಜೆಂಟ್ ಹತ್ರ ಹೋಗ್ತೀವಿ. ಏಜೆಂಟ್ ಹೇಳ್ತಾರೆ, ನೀವ್ ಇಷ್ಟು ಹಣ ಕಟ್ಬೇಕು, 2 ಲ್ಯಾಕ್ 3 ಲ್ಯಾಕ್ ಹಣ ಕಟ್ಬೇಕು, ನಾನ್ ನಿಮ್ಗೆ ಜಾಬ್ ಮಾಡ್ಕೊಡ್ತೀನಿ, ಎಲ್ಲ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ. ಆದ್ರೆ ಲಾಸ್ಟಿಗೆ ಏನಾಗುತ್ತೆ ಅಂದ್ರೆ, ನಾವು ಕೆಲವೊಂದ್ಸಲ ಅವರು ಜಾಬ್ ಮಾಡಿ ಕೊಡ್ತಾರೆ, ನಾವು ಓದಿರೋ ವಿದ್ಯೆಗೂ ಅಥವಾ ಅವ್ರು ಮಾಡ್ಕೊಟ್ಟಿರೋ ಜಾಬಿಗೂ ಸಂಬಂಧನೇ ಇರಲ್ಲ. ಇನ್ನೊಂದ್ಸಲ ಏನಾಗಿರುತ್ತೆ ಅಂತ ಹೇಳಿದ್ರೆ, ಹಣ ತಗೊಳ್ತಾರೆ ಆದ್ರೆ ಜಾಬ್ ಅವರು ಮಾಡ್ಕೊಡೋದೇ ಇಲ್ಲ. ನಮ್ಮಂತ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವರಿಗೆ 2 ಲ್ಯಾಕ್ ಅನ್ನೋದು ಒಂದು ಸಣ್ಣ ಅಮೌಂಟ್ ಆಗಿರಲ್ಲ. ಆ ಹಣನ ಹೊಂದಿಸ್ಬೇಕಾದ್ರೆ ನಾವು ನಮ್ಮ ಗೋಲ್ಡ್ ಅನ್ನ ಪ್ಲೆಜ್ ಮಾಡಿರ್ತೀವಿ, ಅಥವಾ ನಮ್ಮ ಅಪ್ಪ ಅಮ್ಮ ಯಾರ ಹತ್ರನೋ ಸಾಲ ತಗೊಂಡ್ ಬಂದು ಕೊಟ್ಟಿರ್ತಾರೆ. ಈ ತರ ಒಬ್ಬ ಏಜೆಂಟ್ ನಮ್ಗೆ ಮೋಸ ಮಾಡಿದಾಗ ಆ ಹಣ ತೀರ್ಸ್ಲಿಕ್ಕೆ ನಮ್ಗೆ ಎಷ್ಟೋ ವರ್ಷನೇ ಬೇಕಾಗ್ಬೋದು. ಸೊ ಫಸ್ಟ್ ನನ್ನ ಲೈಫ್ ಅಲ್ಲಿ ಆಗಿರುವಂತ ಒಂದು ವರ್ಸ್ಟ್ ಎಕ್ಸ್ಪೀರಿಯನ್ಸ್ ನ ನಿಮ್ ಜೊತೆ ಶೇರ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. 2 ಇಯರ್ ಬ್ಯಾಕ್ ನಾನು ಒಮಾನ್ಗೆ ಬಂದಿದ್ವಿ. ಬಂದ ತಕ್ಷಣ ಆಕ್ಚುಲಿ ನಾನು ಒಂದ್ ವಿಷಯದಲ್ಲಿ ಲಕ್ಕಿ ಅಂತ ಹೇಳ್ಬೋದು. ಬಂದು ಒಂದು ವಿತಿನ್ 10 ಡೇಸ್ ಅಲ್ಲಿ ನಂಗೆ ಜಾಬ್ ಆಯ್ತು, ವೀಸಾ ಎಲ್ಲ ಆಯ್ತು. ಆದ್ರೆ ನಾವು ಫ್ಯಾಮಿಲಿ ಆಗಿ ಬಂದಿದ್ವಿ, ನಾನು, ನನ್ನ ಹಸ್ಬೆಂಡ್, ನನ್ನ ಮಗಳು. ಸೊ ಏನಾಯ್ತು, ನನ್ಗೆ ಜಾಬ್ ಆಯ್ತು ಆದ್ರೆ ನನ್ನ ಹಸ್ಬೆಂಡ್ಗೆ ಜಾಬ್ ಆಗಿರ್ಲಿಲ್ಲ. ನಾವೇನ್ ಮಾಡಿದ್ವಿ, ಯಾರೋ ನಮ್ಮ ಫ್ಯಾಮಿಲಿ ಫ್ರೆಂಡೇ ಅವರು, ಆಯ್ತಾ. ಅವ್ರೇನ್ ಮಾಡಿದ್ರು, ನಮ್ಗೆ 2 ಲ್ಯಾಕ್ ಕೊಡಿ, ನಾನ್ ನಿಮ್ಗೆ ವೀಸಾ ವಿತ್ ಫ್ಯಾಮಿಲಿ ವೀಸಾ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ನಾವು ಓಕೆ ಅಂತ ನಂಬ್ಕೊಂಡು 2 ಲ್ಯಾಕ್ ಹಣನ ಕೊಟ್ವಿ. ಅವ್ರೇನ್ ಮಾಡಿದ್ರು, ವೀಸಾ ಮಾಡ್ಕೊಟ್ಟಿಲ್ಲ. ನಾವು 4 ಮಂತ್ ವಿಸಿಟ್ ವೀಸಲ್ಲಿ ಬಂದಿರ್ತೀವಿ, ಅಂದ್ರೆ 4 ಮಂತ್ ವರೆಗೂ ಎಕ್ಸ್ಟೆಂಡ್ ಮಾಡ್ಬೋದು ವಿಸಿಟ್ ವೀಸಾನ. ಸೊ 4 ಮಂತ್ ವರೆಗೂ ನಾವು ಎಕ್ಸ್ಟೆಂಡ್ ಮಾಡಿದ್ವಿ, ಆದ್ರೆ ಅವರು ವೀಸಾ ಮಾಡ್ಕೊಟ್ಟಿಲ್ಲ. 4 ಮಂತ್ ಆಯ್ತು, ನಾವ್ ಹೇಳಿದ್ವಿ ಎಕ್ಸಿಟ್ ಆಗ್ಬೇಕಾ, ಅಟ್ಲೀಸ್ಟ್ ನಾವ್ ಎಕ್ಸಿಟ್ ಆಗಿ ಮತ್ತೆ ಬರ್ತೀವಿ. ಇಲ್ಲ ಇಲ್ಲ, ನಾವು ವಿತಿನ್ 2 ಡೇಸ್ ಅಲ್ಲಿ ನಾವು ನಿಮ್ಗೆ ವೀಸಾ ಮಾಡ್ಕೊಡ್ತೀವಿ ಅಂತ. ಓಕೆ, ನಾವು ನಂಬಿದ್ವಿ ಅವರನ್ನ, ಇಲ್ಲೇ ಸ್ಟೇ ಆದ್ವಿ. ಆದ್ರೆ ಅವರು 2 ಮಂತ್ ಆದ್ರೂ ನಮ್ಗೆ ವೀಸಾ ಮಾಡ್ಕೊಟ್ಟಿಲ್ಲ. ನಮ್ಗೆ ಏನಾಯ್ತು, 2 ಮಂತ್ ಅಲ್ಲ, ಅವ್ರು ನಂತರನೂ ವೀಸಾ ಮಾಡ್ಕೊಟ್ಟಿಲ್ಲ. ಆದ್ರೆ 2 ಮಂತ್ ನಾವು ಅವರನ್ನ ನಂಬಿ ಇಲ್ಲೇ ಇದ್ದಿದ್ದಕ್ಕೆ ಏನಾಯ್ತು ಅಂದ್ರೆ, 4 ಮಂತ್ ನಾವು ಯಾವುದೇ ವಿಸಿಟ್ ವೀಸಾ ಎಕ್ಸ್ಪೈರ್ ಆದ್ಮೇಲೆ ನಾವ್ ಇಲ್ಲಿ ಸ್ಟೇ ಮಾಡ್ಲಿಕ್ಕಿಲ್ಲ. ಮಾಡಿದ್ರೆ ಪರ್ ಡೇ 10 ರಿಯಲ್ ನಿಮ್ಗೆ ಪೆನಾಲ್ಟಿ ಬರುತ್ತೆ. ಅಂದ್ರೆ ಇಂಡಿಯನ್ ಕರೆನ್ಸಿ ಹೇಳೋದಾದ್ರೆ ಮೋರ್ ದೆನ್ 2000 ಪರ್ ಡೇ ನಮ್ಗೆ ಪೆನಾಲ್ಟಿ ಬರುತ್ತೆ. ನಾನು ನನ್ ಮಗಳಿದ್ವಿ, 2 ಮಂತ್ಗೆ ನನ್ಗೆ ಮೋರ್ ದೆನ್ 1,50,000 ವರೆಗೆ ಪೆನಾಲ್ಟಿ ಬಂತು. ಇವರು 2 ಲ್ಯಾಕ್ ಕೊಟ್ಟು ವೀಸಾ ಮಾಡ್ಕೊಡ್ತೀರಾ ಹೇಳಿದ್ರು, ವೀಸಾ ಮಾಡ್ಕೊಟ್ಟಿಲ್ಲ. 2 ಲ್ಯಾಕ್ ಸಹ ನಮ್ಗೆ ಚೀಟ್ ಮಾಡಿದ್ರು. ಸೊ 4 ಲ್ಯಾಕ್ ವರೆಗೂ ನಮ್ಗೆ ಮೋಸ ಆಯ್ತು. ಅದಕ್ಕೆ ನಾನು ಹೇಳ್ತಿರೋದು, ಮೋರ್ ದೆನ್ 4 ಲ್ಯಾಕ್ ಅನ್ನೋದು ನಮ್ಮಂತ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವರಿಗೆ ಒಂದು ಸಣ್ಣ ಅಮೌಂಟ್ ಅಲ್ಲ ಅಲ್ವಾ. 4 ಲ್ಯಾಕ್ ನಾವು ದುಡಿಬೇಕಾದ್ರೆ ಮೋರ್ ದೆನ್ 2 ಇಯರ್ ನಮ್ಗೆ ಬೇಕಾಗತ್ತೆ. ಅದಕ್ಕೆ ನಾನು ಏನ್ ಹೇಳೋದು ಅಂದ್ರೆ, ನಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಮೆಂಬರ್ಸ್ ಯಾರಾದ್ರೂ ಗಲ್ಫ್ ಕಂಟ್ರಿಯಲ್ಲಿ ಇರ್ಬೋದು, ಅವ್ರ ಹತ್ರ ವಿಸಿಟ್ ವೀಸಾದಲ್ಲಿ ಹೋಗಿ ನಾವು ಅಲ್ಲಿ ಹೋಗಿ ಜಾಬ್ ಸರ್ಚ್ ಮಾಡ್ಬೋದು. ಬೇಕಾದಷ್ಟು ಜಾಬ್ ಆಪ್ಷನ್ಸ್ ಇರ್ತವೆ, ಆಯ್ತಾ. ನೀವು ಡೈರೆಕ್ಟ್ ಆಗಿ ಕಂಪನಿಗೆ ಹೋಗಿ ನಿಮ್ಮ CV ನ ಕೊಟ್ಟು ಜಾಬ್ ಸರ್ಚ್ ಮಾಡ್ಬೋದು. ಆರ್ ಇಲ್ಲಿ ಬೇಕಾದಷ್ಟು ಜಾಬ್ ವೆಬ್ಸೈಟ್ ಗಳಿರ್ತವೆ, ಅದ್ರ ಮೂಲಕನೂ ನೀವು ಜಾಬ್ ಸರ್ಚ್ ಮಾಡ್ಬೋದು. ಇನ್ನೊಂದು ಕೇಸ್ ಅಲ್ಲಿ ನೀವು ವಿಸಿಟ್ ವೀಸಲ್ಲಿ ಬರ್ತೀರಾ, ನಿಮ್ಗೆ ಜಾಬ್ ಕೂಡ ಸೆಟ್ ಆಗತ್ತೆ, ಆದ್ರೆ ಅವರು ವೀಸಾ ಕೊಡಲ್ಲ. ಅವಾಗ ನೀವೇನ್ ಮಾಡ್ತೀರಾ, ವೀಸಾಕ್ಕೋಸ್ಕರ ನೀವು ಇಲ್ಲಿ ನಮ್ಮವರೇ ಆಗಿರ್ತಾರೆ, ನಮ್ಮವರೇ, ನಮ್ ಕರ್ನಾಟಕದವರೇ, ನಮ್ ಕೇರಳದವರೇ, ನಮ್ ದೇಶದವರೇ ಆಗಿರ್ತಾರೆ. ನೀವು ಅವ್ರನ್ನ ಟ್ರಸ್ಟ್ ಮಾಡ್ತೀರಾ, ಅವ್ರ ಜೊತೆ ಹೋಗ್ತೀರಾ, ಅವ್ರ ಹತ್ರ ನಿಮ್ಮ ಅಳಲನ್ನ ಹೇಳ್ಕೊಳ್ತೀರಾ. ಅವ್ರ ಏನ್ ಮಾಡ್ತಾರೆ, ನಂಗೆ 2 ಲಕ್ಷ ಕೊಡು, ನಾನ್ ನಿಂಗೆ ವೀಸಾ ಮಾಡ್ಕೊಡ್ತೀನಿ, ಅಥವಾ ನಂಗೆ ಇಷ್ಟು ಅಮೌಂಟ್ ಕೊಡು, ನಾನ್ ನಿಂಗೆ ವೀಸಾ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ. ನೀವೇನ್ ಮಾಡ್ತೀರಾ, ಅವ್ರನ್ನ ನಂಬ್ತೀರಾ ನಮ್ಮವ್ರೆ ಅಂತ. ಆದ್ರೆ ಯಾವುದೇ ಕಾರಣಕ್ಕೂ ಆತರ ಅವ್ರೆಷ್ಟೇ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ನಿಮ್ಮವರೇ ಆಗಿರ್ಬೋದು, ಎಷ್ಟೋ ಟ್ರಸ್ಟ್ ವರ್ದಿ ಆಗಿರ್ಬೋದು, ಆದ್ರೆ ಈ ಹಣದ ವಿಷಯದಲ್ಲಿ ನೀವು ಯಾರನ್ನು ಕೂಡ ನಂಬಾರ್ದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಇಲ್ಲಿ ಸನತ್ ಸೆಂಟರ್ ಅಂತ ಇರುತ್ತೆ, ಅಲ್ಲಿ ಹೋಗಿ ನಿಮ್ಗೆ ವೀಸಾ ಅವ್ರು ಮಾಡ್ಕೊಡ್ತಾರೆ. ನಿಮ್ಮ ಏನೇ ಡೌಟ್ ಇದ್ರು ಅವ್ರು ಕ್ಲಿಯರ್ ಮಾಡ್ತಾರೆ. ಹಾಗೆ ಅವ್ರು ನಿಮ್ಗೆ ವೀಸಾ ಕೂಡ ಮಾಡಿ ಕೊಡ್ತಾರೆ. ಮತ್ತೊಂದು, ವೀಸಾ ನಿಮ್ಮ ವಿಸಿಟ್ ವೀಸಾ ಎಕ್ಸ್ಪೈರ್ ಆದ್ಮೇಲೆ ಯಾವುದೇ ಕಾರಣಕ್ಕೂ ನೀವು ಅಲ್ಲಿ ನಿಲ್ಬಾರ್ದು. ಯಾಕಂದ್ರೆ
ವೀಸಾ ಎಕ್ಸ್ಪೈರ್ ಆದ್ಮೇಲೆ ಪರ್ ಡೇ ನಿಮ್ಗೆ 10 ರಿಯಲ್, ಮೋರ್ ದೆನ್ 2000 ನಿಮ್ಗೆ ಪೆನಾಲ್ಟಿ ಸಿಗತ್ತೆ. ಆ ನೀವು ನಂಗೆ ಜಾಬ್ ಆಯ್ತು, ವೀಸಾ ಅವ್ರು ಮಾಡ್ಕೊಡ್ತಾರೆ, 2 ಡೇಸ್ ಅಲ್ಲಿ ವೀಸಾ ಆಗ್ಬೋದು, 20 ರಿಯಲ್ ಅಲ್ವಾ, 2000 ಅಲ್ವಾ, ಹೇಗಾದ್ರೂ ಕಟ್ಬೋದು ಅಂತ ನೀವ್ ಅನ್ಕೊಂಡಿರ್ಬೋದು. ಆದ್ರೆ ಅವ್ರು ನಿಮ್ಗೆ ವೀಸಾ ಮಾಡ್ಕೊಡಲ್ಲ. ವೀಸಾ ಯಾವ್ದೇ ಕಾರಣಕ್ಕೂ ನಾವ್ ಅನ್ಕೊಂಡಾಗೆ ಅಷ್ಟು ಬೇಗ ಆಗೋದಿಲ್ಲ. ಅವಾಗ ಏನಾಗತ್ತೆ, 15 ಡೇಸ್, 20 ಡೇಸ್, 30 ಡೇಸ್ ಪೆನಾಲ್ಟಿ ಬಂದ್ರೇನು ಒಂದು ದಿನಕ್ಕೆ 2000 ರುಪೀಸ್, ಹಾಗೆ ಎಷ್ಟು ನಾವು ಕಟ್ಬೇಕಾಗುತ್ತೆ ಅಲ್ವಾ? ಸೊ ನಾನು ಹೇಳೋದು, ವಿಸಿಟ್ ವೀಸಾ ಎಕ್ಸ್ಪೈರ್ ಆದ್ಮೇಲೆ ಯಾವ್ದೇ ಕಾರಣಕ್ಕೂ ಯಾವ್ದೇ ಕಂಟ್ರಿಲಿ ನೀವು ನಿಲ್ಬಾರ್ದು. ನೀವ್ ಎಕ್ಸಿಟ್ ಆಗಿ ಮತ್ತೆ ಪುನಃ ಬಂದ್ರೂ ಪರವಾಗಿಲ್ಲ, ಯಾವುದೇ ಕಾರಣಕ್ಕೂ ಅಲ್ಲಿ ಸ್ಟೇ ಆಗ್ಬೇಡಿ ಅಂತ. ಕೆಲವೊಂದು ಟ್ರಸ್ಟೆಡ್ ಏಜೆನ್ಸಿಗಳು ಇರ್ತವೆ, ನಾನು ಇಲ್ಲ ಅಂತ ಹೇಳಲ್ಲ, ಆದ್ರೆ ನೀವು ಕರೆಕ್ಟ್ ಆಗಿ ಅದ್ರ ಬಗ್ಗೆ ತಿಳ್ಕೊಂಡು ಆಮೇಲೆ ನೆಕ್ಸ್ಟ್ ಸ್ಟೆಪ್ ಇಡ್ಬೇಕು. ಯಾಕಂದ್ರೆ ಯಾರನ್ನೂ ಈಗಿನ ಕಾಲದಲ್ಲಿ ನಂಬ್ಲಿಕ್ಕಾಗಲ್ಲ. ನೀವು ಇನ್ನೋಸೆಂಟ್ ಆಗಿರ್ತೀರಾ, ನೀವು ಹೊಸ ಒಂದು ದೇಶಕ್ಕೆ ಬಂದಿರ್ತೀರಾ, ಅಥವಾ ಹೊಸ ಒಂದು ಕನಸನ್ನ ಕಾಣ್ತಿರುವಾಗ ನಿಮ್ಮನ್ನ ಕೆಳಗಾಕಿ ತುಳಿಯೋರೇ ಜಾಸ್ತಿ ಇರ್ತಾರೆ. ನಿಮ್ಮನ್ನ ಮೇಲೆ ಬರ್ಬೇಕು ಅಥವಾ ನೀವು ನಿಮ್ಮನ್ನ ಮೇಲೆ ಒಂದು ಸ್ಟೇಜ್ ಅಲ್ಲಿ ನೋಡ್ಬೇಕಂತ ಯಾರು ಇಷ್ಟಪಡಲ್ಲ. ಯಾರು ಅವ್ರನ್ನ ಹೇಗ್ ಕೆಳಗಾಕೋದು, ನಾವ್ ಹೇಗೆ ಹಣ ಮಾಡೋದು ಅಂತಾನೆ ಈ ಪ್ರಪಂಚದಲ್ಲಿ ಎಲ್ಲರೂ ಕಾಯ್ತಾ ಇದ್ದಾರೆ, ಕೆಲವ್ರು ಕಾಯ್ತಾ ಇರ್ತಾರೆ. ಅದಕ್ಕೆ ನಾನು ಹೇಳೋದು, ಯಾವುದೇ ಕಾರಣಕ್ಕೂ ಆತರ ಥರ್ಡ್ ಪರ್ಸನ್ ನ ನಂಬೇಡಿ. ಕರೆಕ್ಟ್ ಆಗಿ ಡೀಟೇಲ್ಸ್ ತಕೊಂಡು ಆಮೇಲೆ ನೀವು ನೆಕ್ಸ್ಟ್ ಸ್ಟೆಪ್ ಅನ್ನ ಇಡ್ಬೇಕು ಅಂತ ಹೇಳ್ತೀನಿ. ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ನನ್ನ ಲೈಫ್ ಅಲ್ಲಿ ನಮ್ಗೆ ಆದ ಮೋಸ ಯಾರಿಗೂ ಆಗ್ಬಾರ್ದು ಅಂತ. ಯಾಕಂದ್ರೆ ನಿಮ್ಗೆ ಕಷ್ಟ ಅಂತ ಬರುವಾಗ ಎಲ್ಲರೂ ನಿಮ್ಮನ್ನ ಬಿಟ್ಟು ಹೋಗ್ತಾರೆ ಆಯ್ತಾ, ಅದು ಯಾರೇ ಆಗಿರ್ಬೋದು. ಆದ್ರೆ ನಿಮ್ ಜೊತೆ ಆಗಿ ನಿಲ್ಲೋದಂದ್ರೆ ಅದು ನಿಮ್ಮ ಫ್ಯಾಮಿಲಿ ಅಂತ ಹೇಳ್ತಾರಲ್ಲ, ನಿಮ್ಮ ರಕ್ತ ಸಂಬಂಧ ಅಂತ ಹೇಳ್ತಾರಲ್ಲ, ನಿಮ್ಮ ತಂದೆ ತಾಯಿ ಅಂಡ್ ನಿಮ್ಮ ಒಡ ಹುಟ್ಟಿದವರು ಅಂತ ಹೇಳ್ಬೋದು. ಆ ವಿಷಯದಲ್ಲಿ ನಾನು ತುಂಬಾ ಲಕ್ಕಿ ಅಂತ ಹೇಳ್ತೀನಿ. ನನ್ನ ಅಮ್ಮ, ನನ್ನ ತಂಗಿ ಅಂಡ್ ಅವಳ ಫ್ಯಾಮಿಲಿ ಇಲ್ಲ ಆಗಿದ್ರೆ ನಾನು ಇಷ್ಟೊತ್ತಿಗೆ ಇಷ್ಟು ಸ್ಟ್ರಾಂಗ್ ಆಗಿ ಈ ವಿಡಿಯೋ ಮಾಡ್ಲಿಕ್ಕೆ ಆಗ್ಲಿ, ಅಥವಾ 2 ಇಯರ್ಸ್ ನಾನು ಇಲ್ಲಿ ಸ್ಟೇ ಆಗ್ಲಿಕ್ಕಾಗ್ಲಿ, ಇಲ್ಲಿ ವರ್ಕ್ ಮಾಡ್ಲಿಕ್ಕಾಗ್ಲಿ ಆಗ್ತಾನೆ ಇರ್ಲಿಲ್ಲ. ಇದಕ್ ನಾನು ಇಲ್ಲಿ ಇಷ್ಟು ಸ್ಟ್ರಾಂಗ್ ಆಗಿದ್ದೀನಿ, ಈ 2 ಇಯರ್ ಇಂದ ನಾನು ಇಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಅಂದ್ರೆ ಅದಕ್ಕೆ ಮೇನ್ ಒಂದು ರೀಸನ್ ನನ್ನ ಫ್ಯಾಮಿಲಿ, ನನ್ನ ತಂಗಿ, ನನ್ನ ಭಾವ, ನನ್ನ ಅಮ್ಮ ಅಂತ ಹೇಳಿ ಹೆಮ್ಮೆಯಿಂದ ನಾನು ಹೇಳ್ಕೊಳ್ತೀನಿ. ಅದಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇರೋದು. ನನ್ನ ಲೈಫ್ ಅಲ್ಲಿ ನನ್ಗೆ ಆದ ಹಾಗೆ ಯಾರಿಗೂ ಆಗ್ಬಾರ್ದು. ಸೊ ನೀವ್ ಯಾರಾದ್ರೂ ಗಲ್ಫ್ ಕಂಟ್ರಿಗೆ ಹೋಗ್ತಾ ಇದ್ದೀರಾ, ಜಾಬ್ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಈ ತರ ಮಿಡಲ್ ಮ್ಯಾನ್ ಗಳಿರ್ತಾರಲ್ವಾ, ಈ ಏಜೆಂಟ್ ಗಳನ್ನ ಯಾವುದೇ ಕಾರಣಕ್ಕೂ, ಅದು ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ನಿಮ್ಮ ಫ್ಯಾಮಿಲಿ ಮೆಂಬರ್ ಆಗಿರ್ಬೋದು, ಯಾರನ್ನ ಕೂಡ ಈ ಹಣದ ವಿಷಯದಲ್ಲಿ ನೀವು ನಂಬಾರ್ದು. ಕೆಲವೊಂದು ಟ್ರಸ್ಟೆಡ್ ಏಜೆನ್ಸಿಗಳಿರ್ತವೆ, ಕೆಲವೊಂದು ಅದನ್ನು ಕರೆಕ್ಟ್ ಆಗಿ ನೀವು ಅದ್ರ ಬಗ್ಗೆ ಇನ್ಫಾರ್ಮೇಶನ್ ತಗೊಂಡು ನೀವು ಹೋಗ್ಬೋದು. ಆದ್ರೆ ಇಂಥ ಮಿಡಲ್ ಮ್ಯಾನ್ ಗಳನ್ನ ಯಾವುದೇ ಕಾರಣಕ್ಕೂ ನಂಬೇಡಿ. ನಾನು ವಿಡಿಯೋ ಮಾಡ್ತಿರೋ ಮೇನ್ ಉದ್ದೇಶನೇ ಇದಾಗಿರುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ. ಯಾಕಂದ್ರೆ ನನ್ನ ಲೈಫ್ ಅಲ್ಲಿ ನನಗೆ ಆದಂತ ಎಕ್ಸ್ಪೀರಿಯನ್ಸ್ ಬೇರೆ ಯಾರಿಗೂ ಈ ತರ ಮೋಸ ಆಗ್ಬಾರ್ದು ಅನ್ನೋ ಒಂದೇ ಒಂದು ಉದ್ದೇಶ. ನಾನು ಈ ವಿಡಿಯೋನ ಯಾವತ್ತೋ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ, ಆದ್ರೆ ಮಾಡ್ಬೇಕು ಮಾಡ್ಬಾರ್ದು ನಂಗೆ ಗೊತ್ತಿರ್ಲಿಲ್ಲ. ಆದ್ರೆ ಇವತ್ತು ಧೈರ್ಯ ಮಾಡ್ಕೊಂಡು ಮಾಡ್ಲೇಬೇಕು ಅಂತ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳಿಕ್ ನಾನು ಇಷ್ಟಪಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ. ಹಾಗೆ ನಿಮ್ಮ ಎಲ್ಲ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಯಾರು ಗಲ್ಫಿಗೆ ಹೋಗೋ ಕನ್ಸನ್ನ ಇಟ್ಕೊಂಡಿದ್ದಾರಲ್ಲ ಅಂತವರಿಗೆ ಶೇರ್ ಮಾಡಿ ಅಂತ ಹೇಳಿಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.